ನೀಲುವಿನ ಪ್ರಾಣರಕ್ಷಕ ಸಾಹಸ ಸಂಪೂರ್ಣ ಕನ್ನಡ ಕಥೆ. ನೀನು ನನ್ನದಾಗದಿದ್ದರೆ ಯಾರದ್ದೂ ಆಗಲಾರೆ ಎಂದು ಹಾಡುಹಗಲೇ ಬೈಗುಳ ಹಾಕುತ್ತಾ ಒಬ್ಬ ಪಾಗಲ್ ವ್ಯಕ್ತಿ ಹನಿಮೂನ್ಗೆ ಬಂದಿದ್ದ ದಂಪತಿಯನ್ನು ಹಿಂಬಾಲಿಸುತ್ತಿದ್ದ. ಸಮುದ್ರದ ಮಧ್ಯೆ ಆ ದಂಪತಿ ತನ್ನ ಸಣ್ಣ ಬೋಟ್ನಲ್ಲಿ ಸುಂದರ ಕ್ಷಣಗಳನ್ನು ಆನಂದಿಸುತ್ತಿರುವಾಗ ಆ ಪಾಗಲ್ ವ್ಯಕ್ತಿ ತನ್ನ ಬೋಟನ್ನು ಅವರಿಗೆ ಭೀಕರವಾಗಿ ಡಿಕ್ಕಿ ಹೊಡೆದ. ದಂಪತಿ ನೀರಿನಲ್ಲಿ ಒಂದು ಕ್ಷಣದಲ್ಲಿ ಕೆಳಗೆ ಮುಳುಗಿದರು. ಅದಕ್ಕೂ ಕಡಿಮೆ, ಆ ಹುಚ್ಚ ಮನುಷ್ಯನು ತನ್ನ ಬೋಟಿನ ಭಾರೀ ಆಂಕರನ್ನು ತೆಗೆದು ನೇರವಾಗಿ ದುಲ್ಹನ್ ತೊಟ್ಟಿದ್ದ ಭಾರೀ ಮದುವೆ ಲಹಂಗಾದ ಮೇಲೆ ಎಸೆದ. ಲಹಂಗಾ ಆಂಕರಿಗೆ ಸಿಕ್ಕಿಬಿದ್ದಿತು. ಆಂಕರಿನ ತೂಕಕ್ಕೆ ಆ ದಂಪತಿ ಕ್ಷಣಕ್ಕೂ ಆಳಕ್ಕೆ ಎಳೆಯಲ್ಪಟ್ಟಿದ್ದರು. ಅವರ ಉಸಿರು ತಡೆಯುತ್ತಿತ್ತು. ಭಯ, ಸಂಕಟ, ಕತ್ತಲ, ಆಲ್ ಅರೌಂಡ್. ಆ ಸಮಯದಲ್ಲಿ ಘಾಟ್ ಬಳಿ ತನ್ನ ಡೈವಿಂಗ್ ಅಭ್ಯಾಸಕ್ಕೆ ತಯಾರಿ ಮಾಡುತ್ತಿದ್ದ ನೀಲು ಈ ದೃಶ್ಯವನ್ನು ಗಮನಿಸಿದಳು. ಒಂದು ಕ್ಷಣವೂ ಆಲೋಚಿಸದೆ ಚಪ್ ಅವಳು ನೀರಿನಲ್ಲಿ ಜಿಗಿದಳು. ಆಮ್ಲಜನಕ ಮಾಸ್ಕ್ ಹಾಕಿಕೊಂಡಿದ್ದ ನೀಲು ಅಚ್ಚರಿಯ ವೇಗದಲ್ಲಿ ಕೆಳಗೆ ಇಳಿದಳು. ನೀರು ತಣ್ಣಗಿತ್ತು, ಒತ್ತಡ ಜಾಸ್ತಿ, ಆದರೆ ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಗುರಿ: ಈ ಇಬ್ಬರನ್ನು ಜೀವಂತವಾಗಿ ಮೇಲೆ ತೆಗೆಯಬೇಕು. ಕೆಳಗಿಳಿದಾಗ ಅವಳು ಕಂಡ ದೃಶ್ಯ ವಿಶ್ರಾಮಂತವಾಗಿತ್ತು. ದುಲ್ಹಾ ದುಲ್ಹನ್ ಆಂಕರಿಗೆ ಸಿಕ್ಕಿಬಿದ್ದಿದ್ದರು. ಅವರ ಕಣ್ಣುಗಳಲ್ಲಿ ಭಯ ಮತ್ತು ಅಂತಿಮ ಬೇಡಿಕೆ. ನೀಲು ತಕ್ಷಣ ತನ್ನ ಕೊಮರಿಗೆ ಕಟ್ಟಿಕೊಂಡಿದ್ದ ಡೈವಿಂಗ್ ನೈಫ್ ತೆಗೆದು ಒಂದು ತೀಕ್ಷ್ಣ ಚಲನೆ. ಲಹಂಗಾ ಕತ್ತರಿದು ಆಂಕರ್ನಿಂದ ಬೇರ್ಪಟ್ಟಿತು. ಆದರೆ ಆಳದ ನೀರಿನಲ್ಲಿ ಆಮ್ಲಜನಕ ಮುಗಿದಿದ್ದರಿಂದ ದಂಪತಿಯ ಉಸಿರು ನಿಂತಿತ್ತು. ನೀಲು ತನ್ನ ಆಮ್ಲಜನಕ ರೆಗ್ಯುಲೇಟರ್ ತೆಗೆದು ಮೊದಲು ದುಲ್ಹನ್ಗೆ, ನಂತರ ದುಲ್ಹಾಗೆ ಕೊಟ್ಟಳು. ಅವರ ಉಸಿರಾಟ ನಿಧಾನವಾಗಿ ಮರಳಿ ಬರುತ್ತಿತ್ತು. ಅವಳು ಇಬ್ಬರನ್ನೂ ತನ್ನ ಕೈಗಳಿಂದ ಹಿಡಿದು ವೇಗವಾಗಿ ನೀರಿನ ಮೇಲ್ಮೈಗೆ ಈಜಿದಳು. ಮೇಲಕ್ಕೆ ಬಂದಡನೆ ಜನರು ಚಪ್ಪಾಳೆಗಳ ಬದಲಾಗಿ ಒದ್ದಾಡುತ್ತಾ ನೋಡುತ್ತಲೇ ಇದ್ದರು. ಆ ಜೋಡಿ ಬದುಕುಳಿದರು. ಅವರ ಕಣ್ಣಲ್ಲಿ ಕೃತಜ್ಞತೆ ತುಂಬಿತ್ತು. ಆದರೆ ನೀಲುಗೆ ಯಾರೂ ಧನ್ಯವಾದ ಹೇಳಲಿಲ್ಲ, ಯಾರೂ ಲೈಕ್ ಮಾಡಲಿಲ್ಲ, ಯಾರೂ ಸಬ್ಸ್ಕ್ರೈಬ್ ಕೂಡ ಮಾಡಲಿಲ್ಲ. ಆದರೆ ಅವಳು ನಕ್ಕಳು. ಅವಳಿಗೆ ಹೀರೋ ಆಗೋದು ಅವಶ್ಯಕವಿರಲಿಲ್ಲ. ಮನುಷ್ಯ